ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ. ಸೊ ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಿದ್ದೆ, ವೆಲ್ಕಮ್ ಟು ಮೈ ಚಾನಲ್. ನನ್ನ ಹೆಸರು ವೀಣಾ ಆ್ಯಂಡ್ ದಿಸ್ ಇಸ್ ಅವರ್ ಕ್ಯೂಟಿ ಪಾಯ್. ಸಿ ಯು ಸೆ ಹಾಯ್ ಹಾಯ್ ಮಾಡು. ಅವ್ಳು ಫುಲ್ಲಲ್ಲಿ ಗಡಿಬಿಡಿ ನಡೀತಾ ಇದೆ. ಇವತ್ತು ಸಂಡೇ, ಎಷ್ಟು 12:30 ಆಗ್ತಿದೆ. ಇವಾಗ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಸ್ವಲ್ಪ ಹೊರಗಡೆ ಹೋಗೋಣ ಅಂತ ಹೇಳ್ಬಿಟ್ಟು ಆಲ್ಮೋಸ್ಟ್ 3 ದಿನದಿಂದ ನಾವು ಹೊರಗಡೆನೇ ಹೋಗ್ತಾ ಇದ್ದೀವಿ. ಲಾಸ್ಟ್ ಬ್ಲಾಗಲ್ಲಿ ಹೇಳ್ದಾಗೆ ನಮಗೆ 4 ದಿನ ರಜಾ ಇತ್ತು ಅಂತ. ಸೊ ಹೊರಗಡೆ ಎಲ್ಲ ಹೋಗೋಕ್ಕೆ ತುಂಬ ಪ್ಲ್ಯಾನ್ ಮಾಡಿದ್ವಿ, ಬಟ್ ಬೇಡ, ಇಲ್ಲೇ ಬ್ಯಾಂಗ್ಳೂರಲ್ಲೇ ಸ್ವಲ್ಪ ನೋಡೋಣ ಅಂತ ಹೇಳ್ಬಿಟ್ಟು. ನೀನು ಹಿಂಗೆ ಮಾಡಿದ್ರೆ ನಾನು ಕರ್ಕೊಂಡು ಹೋಗಲ್ಲ ಚಿನ್ನು. ಅವಳಿಗೆ ಟಿಶ್ಯೂ ಕೊಟ್ಟೋಗ್ಬೇಕು ಇವಾಗ. ಸೊ ಸುಮಾರು ರೆಸಾರ್ಟ್ಸ್ನ ಚೆಕ್ ಮಾಡಿದ್ವಿ, ರೆಸಾರ್ಟ್ಗೆ ಹೋಗಿ ಬರೋಣ ಅಂತ ಹೇಳ್ಬಿಟ್ಟು. ಹರಿದು ಎಲ್ಲ ಇದು ಮಾಡಿ. ಇವಾಗ ಏನು ಮಾಡಲಿ ಮಾಡಿದ್ರೆ ನನ್ಗೆ 1 ನಿಮಿಷ ಗಾಯ್ಸ್, ಅಲ್ಲಿ ಕಮ್ ಬ್ಯಾಕ್. ಏನಕ್ಕೆ ತೊಗೊಂಡ್ಲ ಅದನ್ನು ಅಂತ. ನಾವು ಸ್ಯಾನಿಟೈಸರ್ ಅಪ್ಲೈ ಮಾಡಿದ್ರೆ ಸ್ಯಾನಿಟೈಸರ್ ಕೇಳ್ತಾಳೆ, ಟಿಶ್ಯೂ ಈ ಥರ ತಾನೇ ಕ್ಲೀನ್ ಮಾಡ್ಕೊತಾಳೆ. ಆಯಿತಾ? ಸಾಕಲ್ವಾ? ಓಕೆ, ಡನ್. ವೆರಿ ಗುಡ್, ವೆರಿ ಗುಡ್. ಸಾಕು. ಓಕೆ ಓಕೆ, ಇವಾಗ ನಾವು ಹೋಗೋಣ. ಹೋಗೋಣ. ಎಲ್ಲಿ ಹೋಗ್ತಿದ್ದೀವಿ ನಾವು? ಟೈಗರ್ ನೋಡೋಕೆ ಹೋಗ್ತಿದ್ದೀವಿ. ಬೇಡ, ಇಯರಿಂಗ್ಸ್ ಎಲ್ಲ ಬೇಡ ಕಂದ. ಅಯ್ಯೋ, ನಾನು ಇವಳೇನು ಹಾಕ್ಕೊಂಡ್ರು ಬಿಡೋದೇ ಇಲ್ಲ. ಬಿಡಮ್ಮ ಚಿನ್ನು, ಜಾಣ ಮರಿಯಲ್ಲ. ಓಕೆ, ನಾನು ಇದು ನಿಂತ್ಕೊಳ್ತೀನಿ. ಆಗಲೇ ಏನು ಹೇಳ್ತಿದ್ದೆ ಅಂದರೆ, ಸುಮಾರು ರೆಸಾರ್ಟ್ನ ಚೆಕ್ ಮಾಡಿದ್ವಿ. ನಮ್ಗೆ ಯಾಕೋ ಯಾವುದೂ ಸ್ಯಾಟಿಸ್ಫ್ಯಾಕ್ಷನ್ ಅನ್ನಿಸ್ಲಿಲ್ಲ. ಅಂದರೆ ಇನ್ನು ಇವಳು ಚಿಕ್ಕವಳು, ಅಲ್ಲಿರೋಂಥ ಗೇಮ್ಸ್ ಎಲ್ಲ ಅಷ್ಟೇನು ಚೆನ್ನಾಗಿ ಆಡೋಕ್ಕೆ ಏನು ಗೊತ್ತಾಗಲ್ಲ. ಹಾಗಾಗಿ ಬೇಡ ಅಂತ ನಾವು ಹಾಗೆ ಯೋಚನೆ ಮಾಡ್ತಾಯಿದ್ದೆ. ನೆನ್ನೆ ಬೆಳಗ್ಗೆ ಅನಿಸುತ್ತೆ, ನೆನ್ನೆ ಎದ್ದ ತಕ್ಷಣ ಅವಳು ಇಲ್ಲೊಂದು ಚಾರ್ಟ್ ಹಾಕಿದ್ದೀವಿ, ತೋರಿಸ್ತೀನಿ ನೋಡಿ. ಇಲ್ಲೊಂದೇನು ಆ್ಯನಿಮಲ್ಸ್ ಚಾರ್ಟ್ ಹಾಕಿದ್ದೀವಲ್ಲ, ನೋಡಿದ ತಕ್ಷಣ ಫುಲ್ಲು ಖುಷಿಯಾಗ್ಬಿಟ್ಟು ಟೈಗರ್ ಅಂತ ಇದು ಮಾಡ್ತಾಯಿದ್ದೆ. ನನ್ನ ತಲೆಗೆ ಹಾಗೆ ಬಂತು ಝೂಗೆ ಹೋಗೋಣ ಅಂತ. ಇನ್ನೇನು ಅವಳಿಗೆ ಬ್ರೇಕ್ಫಾಸ್ಟ್ ಎಲ್ಲ ರೆಡಿ ಮಾಡಬೇಕಾದ್ರೆ ಅತುಲ್ ಕೂಡ ಕೇಳಿದ್ವಿ, ಝೂಗೆ ಹೋಗ್ಬಿಡೋಣ ಬೆಟರು ಅಂತ. ಸರಿ, ಇಬ್ಬರು ಮೈಂಡಲ್ಲೂ ಒಂದೇ ಓಡ್ತಾ ಇದೆ, ಹೋಗೋಣ ಅಂತ. ನಮ್ಮಮ್ಮ ಹತ್ರ ಮಾತಾಡ್ತಾ ಹೇಳ್ಬೇಕಾದ್ರು ಹೋಗಿ ಬೆಟರ್ ಝೂಗೆ ಹೋಗ್ಬಿಡಿ ಅಂತ. ಹಂಗೆ ಹೋಮ್ಮ. ಸೊ ಅವಳಿಗೆ ಇವಾಗ ಆ್ಯನಿಮಲ್ಸ್ ಎಲ್ಲ ನೋಡಿದ್ರೂ ಒಂದು ಗೊತ್ತಾಗುತ್ತೆ, ಎಲ್ಲ ಗುರ್ತು ಹಿಡಿತಾಳೆ, ಎಲ್ಲ ಚೆನ್ನಾಗಿ. ಈಗ ಕರೆಕ್ಟ್ ಏಜು. ಇವಾಗ ಏನಾರ ನಾನು ಅಕಸ್ಮಾತ್ ಸ್ಟೋರಿ ಹೇಳಿದ್ರು ಅವ್ಳಿಗೊಂದು ಇಮ್ಯಾಜಿನೇಷನ್ ಮಾಡ್ಕೊಳ್ಳೋಕ್ಕೂ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಇವಾಗ ನಾವು ಬನ್ನೇರುಘಟ್ಟ ನ್ಯಾಷನಲ್ ಪಾರ್ಕ್ ಹೋಗ್ತಾ ಇದ್ವಿ, ಝೂ ಹೋಗ್ತಾ ಇದ್ವಿ. ಏನು ಮಾಡಿದ್ಲು ಗೊತ್ತಾ? ಇವಾಗ ಆ ಟಿಶ್ಯೂ ಪೇಪರ್ನ ಹೊರಗಡೆ ಬಿಸಾಕ್ಬಿಟ್ಟು ಓ ಹೋಯ್ತಾ? 2 ಅಕ್ಷರ ಹೇಳಬೇಕು, ಒಂದೊಂದು ಅಕ್ಷರ ಹೇಳಿದ್ರೆ ಹೆಂಗೆ? ಬಾಯ್ಲಿ. ಓಕೆ ಗೈಸ್, ನಾವಿವಾಗ ಲಂಚ್ ಮಾಡೋಕ್ಕೆ ಇಲ್ಲಿ ಮೇಘ್ನಾ ಫುಡ್ಸ್ಗೆ ಬಂದಿದ್ದೀವಿ, ಕೋರಮಂಗಲದಲ್ಲಿ. ಇವತ್ತು ನೋಡ್ಬೋದು ಟುಡೇ ಸ್ಪೆಷಲ್ ಏನಿದೆ ಅಂತ ಹೇಳ್ಬಿಟ್ಟು ಕೊಟ್ಟಿದ್ದಾರೆ. ಹಾಗೆ ಇಲ್ಲಿ ನೀವು ಪ್ರೈಸ್ ಕೂಡ ನೋಡ್ಬೋದು, ಒಂದು ಐಡಿಯಾ ಸಿಕ್ಕಲಿ ಅಂತ ಹೇಳ್ಬಿಟ್ಟು ನಾನು ನಿಮಗೆ ಪ್ರೈಸ್ ಕೂಡ ತೋರಿಸ್ತಾ ಇದ್ದೀನಿ. ಯೂಶ್ವಲಿ ನಾರ್ಮಲ್ ರೆಸ್ಟೋರೆಂಟ್ಸಲ್ಲಿ ಎಷ್ಟು ಪ್ರೈಸ್ ಇರುತ್ತೋ ಅದಕ್ಕಿಂತ ಒಂದು 50 to 100 ರೂಪೀಸ್ ಜಾಸ್ತಿನೇ ಇತ್ತು ಇಲ್ಲಿ. ಐ ಫೆಲ್ಟ್ ಸಮ್ವಾಟ್ ಓವರ್ ಪ್ರೈಸ್ಡ್ ಅನ್ನಿಸ್ತು. ಮೇ ಬಿ ಲೊಕೇಶನ್ಗೆ ಅನಿಸುತ್ತೆ, ಅಥವಾ ಮೇ ಬಿ ಯುನೀಕ್ ಆಗಿದೆ ಟೇಸ್ಟ್, ಅದಕ್ಕೆ ಅನಿಸುತ್ತೆ. ಹಾಗೆ ಇಲ್ಲಿ ನೋಡ್ಬೋದು, ಅದಕ್ಕೂ ಮುಂಚೆ ಸಿಯು ಎಷ್ಟು ಕಾಡಿಸ್ತಾ ಇದ್ಲು, ಸುಮ್ಮನೆ ಮಮ್ಮ ಅಂತ ಕಿರಿಸ್ತಾ ಇದ್ಲು. ಓ ನೋಡಿದ್ರಲ್ಲ, ಎಷ್ಟು ತರಲೆ ಅವಳು. ಸುಮ್ಮನೆ ಮಮ್ಮ ಅಂತ ಕರೆಯೋದು, ನಗೋದು, ಈ ಥರ ಎಲ್ಲ ಮಾಡ್ತಾಯಿದ್ಲು. ಹಾಗೆ ಕೂಜಾಗದಲ್ಲಿ ಒಂದು ಕಡೆ ಕೂರೋದೇ ಇಲ್ಲ ಅವಳು. ನಾವಿಲ್ಲಿ ಏನು ಮಾಡಿದ್ವಿ ಅಂದರೆ, ಒಂದು ಸ್ಟಾರ್ಟರ್ ಗುಂಟೂರು ಚಿಕನ್ ಆರ್ಡರ್ ಮಾಡಿದ್ವಿ. ಇಲ್ಲಿ ಸ್ಪೆಷಲ್ ಏನಂದರೆ ಆಂಧ್ರ ಸ್ಟೈಲ್ ಫುಡ್ ಇರುತ್ತೆ. ನಾರ್ಮಲಾಗಿ ಆಂಧ್ರ ಫುಡ್ ಅಂದ್ರೆ ಸ್ವಲ್ಪ ಜಾಸ್ತಿ ಸ್ಪೈಸಿ ಇರುತ್ತೆ, ಬಟ್ ಇಲ್ಲಿ ಆ ಥರ ಇಲ್ಲ. ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ, ಬಟ್ ಸ್ಪೈಸಿ ಕಮ್ಮಿ ಇರುತ್ತೆ, ಮೈಲ್ಡ್ ಆಗಿರುತ್ತೆ. ಆಂಧ್ರ ಫುಡ್ನ ಟ್ರೈ ಮಾಡಬೇಕು, ಬಟ್ ನಮ್ಗೆ ಸ್ಪೈಸಿ ತಿನ್ನೋಕ್ಕಾಗಲ್ಲ ಅನ್ನೋರಾದರೆ ಈ ಪ್ಲೇಸ್ ತುಂಬಾ ಬೆಸ್ಟ್. ನಿಮಗೆ ಆರಾಮಾಗಿ ಒಂದು ಸಲ ಬಂದು ಟ್ರೈ ಮಾಡ್ಬೋದು. ಹಾಗೆ ನಾವಿಲ್ಲಿ ಒಂದು ಮೇಘ್ನಾ ಸ್ಪೆಷಲ್ ಬೋನ್ಲೆಸ್ ಬಿರಿಯಾನಿನ ನಾವು ಆರ್ಡರ್ ಮಾಡಿದ್ವಿ. ಒಂದೇ ಇಬ್ಬರು ಏನು ಬಿರಿಯಾನಿನೇ ತೊಗೊಳ್ಳೋದು, ಒಂದು ರೈಸ್ ತೊಗೊಳ್ಳೋಣ, ಬಿರಿಯಾನಿ ರೈಸ್ ತೊಗೊಳ್ಳೋಣ, ಮತ್ತು ಒಂದು ಸ್ಟಾರ್ಟರ್ ತೊಗೊಳ್ಳೋಣ ಅಂತ ಹೇಳಿಬಿಟ್ಟು ಜಸ್ಟ್ ಒಂದೇ ಬಿರಿಯಾನಿ ಆರ್ಡರ್ ಮಾಡಿದ್ವಿ. ಬಟ್ ಕ್ವಾಂಟಿಟಿ ತುಂಬ ಜಾಸ್ತಿ ಇರುತ್ತೆ, ನಾವು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಅಂದರೆ ನಾನು ಯಾವಾಗೂ ತುಂಬ ಹಿಂದೆ ಬಂದಿದ್ದು, ಹಾಗಾಗಿ ನನಗೆ ಅಷ್ಟು ನೆನಪಿರಲಿಲ್ಲ ಕ್ವಾಂಟಿಟಿ ಜಾಸ್ತಿ ಇರುತ್ತೆ ಅಂತ ಹೇಳ್ಬಿಟ್ಟು. ಹಾಗಾಗಿ 2 ರೈಸ್ನ ಆರ್ಡರ್ ಮಾಡಿಬಿಟ್ವಿ. ಬಟ್ ನೋಡ್ಬೋದು, ಹಾಗೆ ರೈಸ್ ಕೂಡ ಅಷ್ಟು ನಾರ್ಮಲ್ ಬಿರಿಯಾನಿ ಥರ ಇಲ್ಲ, ಇದು ಸ್ವಲ್ಪ ಡ್ರೈ ಆಗಿರುತ್ತೆ, ಬಟ್ ಮೈಲ್ಡ್ ಆಗಿರುತ್ತೆ. ಹಾಗೆ ತುಂಬಾ ಓವರ್ ಪ್ರೈಸ್ಡ್. ಇನ್ಫ್ಯಾಕ್ಟ್ 50 to 100 ಅನ್ನೋದಕ್ಕಿಂತ ಸಮ್ ಐಟಮ್ಸ್ ಡಬಲ್ ಪ್ರೈಸ್ ಇದೆ ಅಂತಲೇ ಹೇಳ್ಬೋದು. ನೋಡ್ಬೋದು, ನಾವು ತೊಗೊಂಡಿದ್ದೆ ಜಸ್ಟ್ 3 ಐಟಮ್ 870 ರೂಪೀಸ್ ಆಗಿದೆ.
ಅಲ್ಲಿ ಬಂದಿದ್ದೀರಿ ನೀವು? ಎಷ್ಟು ಕ್ರೌಡ್ ಇದೆ ನೋಡಿ. ಇಲ್ಲ ಓವರ್. ನಾವು ಯಾವ ರೆಸ್ಟೋರೆಂಟ್ಗೆ ಹೋದರೂ ಇವಾಗ ಸಿಯುಗೆ ಸೋಂಪು ನೋಡಿಬಿಟ್ರೆ ಸಾಕು, ಫಾ ಫಾ ಅಂತ ಬಿಟ್ಟು ಕಾಡ್ಸೋಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾಳೆ. ಹಾಗೆ ನೀವು ಈ ಸೈಡಲ್ಲಿ ಏನು ಕ್ರೌಡ್ ನೋಡ್ತಿದ್ದೀರಲ್ಲ ಅದು ಝೊಮ್ಯಾಟೊ ಪ್ಯಾಕಿಂಗಿಗೋಸ್ಕರ ವೆಯ್ಟ್ ಮಾಡ್ತಾಯಿದ್ರು. ಓಕೆ, ನಾವು ಇವಾಗ ಬನ್ನೇರುಘಟ್ಟ ರೀಚ್ ಆಗಿದ್ದೀವಿ. ಟೈಮ್ ಕಿತ್ತಾ ಅವರ? ಓಕೆ, 3 ಗಂಟೆ ಆಗ್ತಿದೆ. ಬಿಸಿಲು ಕೂಡ ತುಂಬ ಕಮ್ಮಿ ಆಗಿದೆ, ಸ್ವಲ್ಪ ಮೋಡ ಥರ ಇದೆ. 3 ಗಂಟೆ, ಜಸ್ಟ್ ಒಂದು 2 ಅವರ್ಸ್ ಎಲ್ಲ ಚೆನ್ನಾಗಿ ತೋರಿಸ್ಕೊಂಡು ಹೋಗೋಣ ಅಂತ. ಇಲ್ಲಿ ಪಾರ್ಕಿಂಗ್ ಇದೆ. ಅಲ್ಲಿ ಎಂಟ್ರಿ ಬಂದ ತಕ್ಷಣವೇ ಝೂ ಪಾರ್ಕಿಂಗ್ ಅಂತ ಪ್ರೈವೇಟ್ ಪಾರ್ಕಿಂಗ್ ತೋರಿಸ್ತಾರೆ. ಅಲ್ಲಿ ಹೋಗಬೇಡಿ, ಅಕಸ್ಮಾತ್ ನೀವೇನಾದರೂ ಬಂದರೆ. ಸ್ವಲ್ಪ ಮುಂದೆ ಬಂದರೆ ಈ ಝೂ ಅವ್ರದ್ದೇ ಪಾರ್ಕಿಂಗ್ ಇದೆ. ಇಲ್ಲಿ ಫಿಕ್ಸ್ಡ್ ಅಮೌಂಟ್ ಇರುತ್ತೆ. ಇಲ್ಲಿ ಆರಾಮಾಗಿ ಪಾರ್ಕ್ ಮಾಡಿಬಿಟ್ಟು ಇಲ್ಲಿ ಬಸ್ ಸ್ಟಾಪಲ್ಲಿ ಟಿಕೆಟ್ಸ್ ತೊಗೊಂಡು ಹೋಗಬೇಕು. ಬಸ್ ಸ್ಟಾಪ್ ಹಿಂದೆಗಡೆ. ಓಕೆ, ಇಲ್ಲಿ ಒಂದು ಬಸ್ ಸ್ಟಾಪ್ ಇದೆ. ಅಂದರೆ ಬಸ್ಸಿಂದ ಬರೋರಾದರೆ ಬ್ಯಾಂಗ್ಳೂರಿಂದ ತುಂಬಾ ಬಸ್ಸಸ್ ಇದೆ ಇಲ್ಲಿಗೆ. ಹಾಗೆ ಪಕ್ಕದಲ್ಲೇ ಪಾರ್ಕಿಂಗ್ ಕೂಡ ಇದೆ ಪ್ರೈವೇಟ್ ವೆಹಿಕಲಲ್ಲಿ ಬರೋರಿಗೆ. ಇಲ್ಲಿ ಏನಂದರೆ ಫಸ್ಟ್ ಬಸ್ ಸ್ಟಾಪಿಗೆ ಬಂದ ತಕ್ಷಣ, ಅಂದರೆ ಪಕ್ಕದಲ್ಲೇ ಇದೆ ಅದು, ಅಲ್ಲಿಂದ ಒಳಗಡೆ ಬರಬೇಕು. ಒಂದು ರೆಸ್ಟೋರೆಂಟ್ ಥರ ಇದೆ ಅದು. ರೆಸ್ಟೋರೆಂಟಿಂದ ಒಳಗಡೆಗೆ ಬಂದು ಬ್ಯಾಕ್ ಸೈಡ್ ಬಂದರೆ ನೋಡ್ಬೋದು ಇವಾಗ ಇಲ್ಲಿ ಎಂಟ್ರಿ ಇದೆ. ಇಲ್ಲೆಲ್ಲ ಈ ಸಫಾರಿಗೆ ಹೋಗೋ ಗಾಡಿಗಳೆಲ್ಲ ನಿಲ್ಲಿಸಿದ್ದಾರೆ. ಫೋನ್ ಮಾಡಿ ಕೇಳಿದಾಗ ಸಫಾರಿ ಇಲ್ಲ ಅಂತ ಹೇಳಿದ್ರು. ಆ್ಯಕ್ಚುಲಿ ಸಫಾರಿ ಇದೆ ಅಂತೆ. ಸಫಾರಿ ಟಿಕೆಟ್ ತೊಗೊಳ್ಳಿ ಅಂತ ಹೇಳಿದ್ರು. ತುಂಬ ಲೇಟಾಗಿ ಬಂದುಬಿಟ್ಟಿದ್ದೀವಿ. ನಾವು ಸಫಾರಿಗೆ ಹೋಗ್ಬೇಕಂದ್ರೆ ಬೇಗ ಬಂದುಬಿಡ್ತಿದ್ವಿ. ಸಫಾರಿ ಇಲ್ಲ ಅಂದ್ಕೊಂಡು ನಾವು ಲೇಟಾಗಿ ಬಂದ್ವಿ. ಇವಾಗ ಟಿಕೆಟ್ ತೊಗೊಳಕ್ಕೆ ಹೋಗ್ತಾಯಿದ್ವಿ. ತುಂಬ ಕ್ರೌಡ್ ಇದೆ. ಸಫಾರಿ ನೆಕ್ಸ್ಟ್ ಟೈಮ್ ಹೋಗೋಣ. ಜಸ್ಟ್ ನಾರ್ಮಲ್ ಹೋಗ್ಬಿಟ್ಟು ಸಫಾರಿಗೆ ಅಂದರೆ ಸ್ವಲ್ಪ ಬೇಗ ಬಂದರೆ ಆಯಿತು. ಇನ್ನೊಂದು ಸಲ ಹೇಗಿದ್ರೆ ಪಾಪನ್ ಕರ್ಕೊಂಡು ತೋರಿಸ್ಕೊಳಕ್ಕೆ ಇನ್ನೊಂದು ಸಲ ಬಂದರೆ ಆಯಿತು. ವೇರ್ ಇಸ್ ಟೈಗರ್ ಚಿನ್ನು? ವೇರ್ ಇಸ್ ಟೈಗರ್? ನಾವು ಸಿಯುನ ಕರ್ಕೊಂಬಂದಿದ್ದೆ ಟೈಗರ್ನ ತೋರ್ಸೋಕ್ಕೆ. ಟೈಗರ್ ಅಂದರೆ ಫುಲ್ಲು ಆ್ಯಕ್ಷನ್ ಮಾಡಿ ತೋರಿಸ್ತಾ ಇರ್ತಾಳೆ. ಒಂದ್ಸಲ ಹೀಗೆ ನಾನು ಊಟ ಮಾಡಿಸ್ಬೇಕಾದ್ರೆ ಸ್ಟೋರಿ ಹೇಳ್ತಾ ಟೈಗರ್ ಮಾಡುತ್ತೆ ಮತ್ತು ಎಲಿಫೆಂಟ್ ಈ ಥರ ಮಾಡುತ್ತೆ ಅಂತ ತೋರಿಸಿದಾಗ ಅವಳದು ಫಸ್ಟ್ ಇಮ್ಯಾಜಿನೇಷನಲ್ಲೇ ನಾನು ಹೇಳಿದ್ದೆ ಕೂತ್ಕೊಂಡಿತ್ತು. ಅದಾದಮೇಲೆ ನಾನು ಇಲ್ಲೇನು ಆಲ್ಫಾಬೆಟ್ಟು ಚಾರ್ಟ್ ಹಾಕಿದ್ದೀನಿ ಅದನ್ನು ನೋಡಿ ಸ್ವಲ್ಪ ಒಂದು ಐಡಿಯಾ ಬಂದಿತ್ತು. ಹಾಗೆ ಟಿ ವಿನಲ್ಲೆಲ್ಲ ನೋಡಿ ಐಡಿಯಾ ಬಂದಿತ್ತು. ಬಟ್ ರಿಯಲ್ ನೋಡಿದ ತಕ್ಷಣ ಸಿಕ್ಕಾಪಟ್ಟೆ ಭಯ ಬಿದ್ದುಬಿಟ್ಲು. ನಾವು ಫಸ್ಟ್ ಎಂಟ್ರಿ ಆಗಿದ ತಕ್ಷಣವೇ ಟೈಗರ್ನ ನೋಡಿದ್ದು. ಅಲ್ಲಿ ಒಂದು ಸ್ವಲ್ಪ ಅಪ್ಸೆಟ್ ಕೂಡ ಆಯಿತು ನನಗೆ. ಏನಕ್ಕೆಂದರೆ ತುಂಬ ಕ್ರೌಡ್, ನಾವು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಇಷ್ಟು ಕ್ರೌಡ್ ಅಂತ. ಏನು ಜಾಸ್ತಿ ಅಪ್ಸೆಟ್ ಅಂತಂದರೆ ಸ್ವಲ್ಪನೂ ಡಿಸ್ಟೆನ್ಸ್ನ ಮೇಂಟೈನ್ ಮಾಡ್ತಾ ಇರಲಿಲ್ಲ. ಆಮೇಲೆ ಜಾಸ್ತಿ ಜನ ಮಾಸ್ಕ್ ಕೂಡ ಸರಿಯಾಗಿ ಹಾಕ್ಕೊಳ್ತಾ ಇರಲಿಲ್ಲ. ಹತ್ತಿರ ಇದ್ದರೆ ಅಟ್ಲೀಸ್ಟ್ ಮಾಸ್ಕ್ ಹಾಕ್ಕೊಂಡು, ಸ್ವಲ್ಪ ದೂರ ಇದ್ದಾಗ ಮಾಸ್ಕ್ ಅಕಸ್ಮಾತ್ ತುಂಬ ಹೊತ್ತು ಮಾಸ್ಕ್ ಹಾಕ್ಕೊಳ್ಳೋಕ್ಕಾಗಲ್ಲ. ಬಟ್ ಆದ್ರೂ ರಿಮೂವ್ ಮಾಡಿದ್ರೆ ಸ್ವಲ್ಪ ಡಿಸ್ಟೆನ್ಸಲ್ಲಿದ್ದಾಗ ರಿಮೂವ್ ಮಾಡಿದರೆ ಚೆನ್ನಾಗಿರ್ತಿತ್ತು ಅಂತ ಅನ್ನಿಸ್ತು. ಟೈಗರ್ನೇ देखना how tiger is doing. Sure. He came again. See. See, he came. ಹಾಗೆ ಇಲ್ಲಿ ಕರಡಿ ಇತ್ತು ನೋಡಿ. ಕರಡಿ ಯಾವ ಥರ ಅದು ಆಟ ಆಡ್ತಾಯಿತ್ತು ಅಂತ. ನಾನು ಜಾಸ್ತಿ ಎಲ್ಲನೂ ಶೂಟ್ ಮಾಡೋಕ್ಕೆ ಹೋಗಲಿಲ್ಲ. ಏನಾರ ನಿಮ್ಮ ಮನೇಲಿ ಮಕ್ಕಳಿದ್ರೆ ಒಂದು ಸ್ವಲ್ಪ ತೋರ್ಸೋಕ್ಕೆ ಆಗುತ್ತೆ ಅಂತ ಹೇಳ್ಬಿಟ್ಟು ಸ್ವಲ್ಪ ನಾನು ಶೂಟ್ ಮಾಡಿದ್ದೀನಿ. ಹಾಗೆ ಸಿಯುನ ಹಿಡ್ಕೊಳ್ಳೋದೇ ಒಂದು ದೊಡ್ಡ ಕೆಲಸ ಆಗಿಬಿಡುತ್ತೆ. ಸೊ ಹಾಗಾಗಿ ನಾನು ಏನೂ ಜಾಸ್ತಿ ಶೂಟ್ ಮಾಡಲಿಲ್ಲ. ಹಾಗೆ ಇಲ್ಲಿ ನೋಡ್ಬೋದು, ಇಲ್ಲಿ ಅದಕ್ಕೆ ಫುಡ್ ಹಾಕ್ತಾಯಿದ್ದಾರೆ. ಇದು ಶುಗರ್ ಕೇನ್ ಅಂದರೆ ಕಬ್ಬು ಹಾಕ್ತಾಯಿದ್ದಾರೆ. ಇಲ್ಲಿಂದನೇ ಹಾಕ್ತಾಯಿದ್ದಾರೆ. ಅದು ಹೆಂಗೆ ಹಿಡ್ಕೊಂಡು ಅದೆಷ್ಟು ಚೆನ್ನಾಗಿ ಹಿಡ್ಕೊಂಡು ತಿಂತಾಯಿತ್ತು ಅಂತ. शुगर केक नहीं, वो ग्रेप्स है, उसका मुंह में इसलिए. ಸೊ ಇಲ್ಲಿ ನೋಡ್ಬೋದು ತುಂಬ ಜನ ಈ ಥರ ಮಕ್ಕಳನ್ನ ಹಿಂಗೆ ಒಳಗಡೆ ಬಿಟ್ಬಿಟ್ಟಿದ್ರು. ತುಂಬಾ ಕೇರ್ಲೆಸ್ ಅನ್ನಿಸ್ತು. ಇದು ಏನಿದೆ ಆಸ್ಟ್ರಿಚ್ ಉಷ್ಟ್ರ ಪಕ್ಷಿ, ಕಲ್ಲನ್ನ ತಿಂದು ಕರಗಿಸ್ಕೊಳ್ಳೋ ಅಂಥ ಶಕ್ತಿ ಇರುವಂಥ ಪಕ್ಷಿ ಇದು. ಈ ಪಕ್ಷಿ ಮುಂದೆಗಡೆ ಅಕಸ್ಮಾತ್ ಏನಾನ ಸ್ವಲ್ಪ ಕೈ ಹಿಟ್ಟು ಅಥವಾ ಏನಾನ ಪ್ರಾಬ್ಲಮ್ ಆದರೆ ತುಂಬಾ ಮಗುಗೆ ಡ್ಯಾಮೇಜ್ ಆಗುತ್ತೆ. ತುಂಬ ಹುಷಾರಾಗಿರಬೇಕಾಗತ್ತೆ ಪ್ರಾಣಿಗಳಿರುವಂಥ ಜಾಗ. ಮಕ್ಕಳನ್ನ ತುಂಬ ಕೇರ್ಫುಲ್ಲಾಗಿ ನೋಡಿಕೊಂಡು ಬಂದ್ರೇ ಬೆಟರ್ ಅನಿಸುತ್ತೆ.
ಹಾಗೆ ಇಲ್ಲಿ ನೋಡ್ಬೋದು ಇಲ್ಲಿ ಏನಂತಾರೆ ಫಾರೆಸ್ಟ್ ಡಾಗ್ಸ್ ಅನಿಸುತ್ತೆ ಅಥವಾ ಏನೋ ಅಥವಾ ಫಾಕ್ಸ್ ಇರಬೇಕು. ಅದನ್ನ ನೋಡಿಬಿಟ್ಟು ಸಿಯು ಬಾ ಬಾ ಅಂತ ಕರೀತಾ ಇದ್ಲು. ಮಲ್ಕೊಂಬಿಟ್ಟಿದ್ವಿ. ಆ್ಯಕ್ಚುಲಿ ನಾವು ಹೋಗೋ ಅಷ್ಟರಲ್ಲಿ ಎಲ್ಲ ಮಧ್ಯಾಹ್ನ ಅಲ್ವಾ, ಎಲ್ಲ ಸುಸ್ತಾಗಿ ಊಟ ಮಾಡಿ ಚೆನ್ನಾಗಿ ನಿದ್ದೆ ಮಾಡ್ತಾಯಿದ್ವಿ ಎಲ್ಲ ಪ್ರಾಣಿಗಳು. ಬಾಬು ನೋಡಲಿ ಇಸ್ಕೋಬೇಕಾ ಇಸ್ಕೋಬೇಕಾ ತೆಗಿಯೋಕ್ಕಾಗಲ್ಲ ಹಿಂಗೇನು ಅಲ್ಲಿ ಜಿಂಕೆಗಳಿದ್ವು, ತುಂಬಾ ಗ್ಯಾಪ್ ಇತ್ತು. ಅಂದರೆ 1 ಕೇಜಿಂದ ಇನ್ನೊಂದು ಕೇಜಲ್ಲಿ ಇದ್ದಿದ್ದಂಥ ಗ್ಯಾಪ್ ಇತ್ತು. ಹಾಗಾಗಿ ಅಲ್ಲಿ ಸಿಯುನ ಹಾಗೆ ನಿಲ್ಲಿಸಿದ್ದೆ. ಸಿಯು ಎಷ್ಟು ಕಾಡಿಸಿದ್ಲು ಅಂದರೆ ನಾವು ಯಾಕಾದರೂ ಓದ್ವಪ್ಪ ಅನ್ನೋ ಅಷ್ಟು ಲೆವೆಲ್ಗೆ ಕಾಡಿಸಿದ್ಲು. ಒಂದು ಕ್ರೌಡ್, ಇನ್ನೊಂದು ಸಿಯು ಕಾಡಿಸಿದ ಲೆವೆಲ್ಗೆ ನಮಗೆ ಸಿಕ್ಕಾಪಟ್ಟೆ ಬೇಜಾರಾಗ್ಬಿಡ್ತು. ಏನಕ್ಕಪ್ಪ ಬಂದ್ವಿ ಅನಿಸೋಷ್ಟು ನಮಗೆ ಸಿಕ್ಕಾಪಟ್ಟೆ ಬೇಜಾರಾಯಿತು. ಏನಕ್ಕೆ ಅಂದರೆ ಅವಳಿಗೆ ಇಂಟ್ರೆಸ್ಟೇ ಬರ್ತಾಯಿಲ್ಲ ಏನು ನೋಡೋಕ್ಕೂ. ಫಸ್ಟು ಟೈಗರ್ ನೋಡಿದ ತಕ್ಷಣ ಭಯ ಬಿದ್ದುಬಿಟ್ಟು ಬೇರೆ ಏನು ಇಂಟ್ರೆಸ್ಟೇ ತೋರಿಸ್ಲಿಲ್ಲ. ಒಟ್ಟು ಪಕ್ಷಿಗಳನ್ನೆಲ್ಲ ನೋಡ್ತಾ ಇದ್ಲು. ನೋಡ್ಬೋದು ಇವಾಗ ಎಷ್ಟು ಕಾಡಿಸ್ತಾ ಇದ್ದಾಳೆ ಅಂತ. ಬಿಡಬೇಕು, ಒಟ್ಟಿನಲ್ಲಿ ಬಿಟ್ಟು ಓಡ್ತಾ ಇರಬೇಕು. ನೋಡಿ ಹೆಂಗೆ ಫುಲ್ಲು ಸಿಕ್ಕಾಪಟ್ಟೆ ಕಾಡಿಸೋ ಮಗು ಇದು. ಏನು ಅಂದರೆ ಹೋಗ್ಬಿಟ್ಟು ನೆಲದ ಮೇಲೆ ಬಿದ್ದಿರೋಂಥ ಎಲೆಗಳು ಕಲ್ಲುಗಳು ಅವನ್ನ ಮುಟ್ಟಬೇಕು, ಇಲ್ಲಾಂದರೆ ಓಡೋಗಬೇಕು. ಬೇರೆ ಬೇರೆ ಮಕ್ಕಳನ್ನೆಲ್ಲ ಎತ್ಕೊಂಡು ಬಾ ಬಾ ಹೋಗೋಣ ಅಂತ ಪಾಪು ಪಾಪು ಅಂತ ಹಿಡ್ಕೊಂಡು ಕೈ ಹಿಡ್ಕೊಂಡು ಹೇಳ್ಕೊಂಡು ಬರ್ತಾಯಿದ್ದಾಳೆ ಎಲ್ಲ ಮಕ್ಕಳನ್ನೂ. ಅವ್ರ ಅಪ್ಪ ಅಮ್ಮಂಗೆ ಟಾಟಾ ಅಂತ ಹೇಳಿಬಿಟ್ಟು ಅವ್ರ ಮಗುನ ಹಿಡ್ಕೊಂಡು ಬರ್ತಾಯಿದ್ಲು. ಸಿಕ್ಕಾಪಟ್ಟೆ ಕಾಡಿಸ್ಬಿಟ್ಲು. ಬಿಟ್ಬಿಡ್ಬೇಕು ಅವಳನ್ನ. ಬಿಟ್ಟು ಅಲ್ಲಿ ಓಡೋದು ಇಲ್ಲಿ ಓಡೋದು. ಮೊದಲೇ ಪ್ರಾಣಿಗಳಿರೋಂಥ ಜಾಗ. ಅಕಸ್ಮಾತಾಗಿ ಏನಾದರೂ ಒಂದು ಸ್ಮಾಲ್ ಅಕಸ್ಮಾತ್ ಏನೇ ಎಂದು ಹುಳ ಉಪ್ಪಡಿ ಬಂದ್ರೂ ಎಷ್ಟು ಡೇಂಜರ್ ಅನಿಸುತ್ತೆ. ಸಾಕು ಮಾಡಿಬಿಟ್ಲು ನಮಗಂತೂ. ಇಲ್ಲಿ ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿದೆ ವೈಟ್ ಪಿಕಾಕ್ಸ್. ಯಾವುದೋ ಒಂದು ಆರ್ಟಿಕಲಲ್ಲಿ ನೋಡಿದೆ ತುಂಬ ರೇರ್ ಇದು ಅಂತ ಹೇಳಿಬಿಟ್ಟು. ಬಟ್ ನಾನು ಸುಮಾರು ಸಲ ಬಂದಿದ್ದೀನಿ ಝೂಗೆ, ಯಾವಾಗಲೂ ಇಲ್ಲಿರುತ್ತೆ. ತುಂಬ ಬ್ಯೂಟಿಫುಲ್ ಆಗಿದೆ. ಡ್ಯಾಡಿ ನೀರು ತರಕ್ಕೆ ಹೋಗಿದ್ದಾರೆ, ಬರ್ತಾರೆ. ಸಿಕ್ಕಾಪಟ್ಟೆ ಬಾಯಾರಿಕೆ ಆಗ್ತಾಯಿದೆ. ತುಂಬ ಓಡಾಡಿ ನಾವು ತಂದಿದ್ದು ನೀರೆಲ್ಲ ಖಾಲಿ ಆಗೋಯ್ತು. ಎಲ್ಲ ಪ್ಲೇಸಸ್ ಅಲ್ಲ ಖಾಲಿ. ಅದಕ್ಕೆ ನೀರು ತರಕ್ಕೆ ಹೋಗಿದ್ದಾರೆ. ನಾವು ಕೂತ್ಕೊಂಡಿರೋಣ ಅಂತ. ಮೇಡಮ್ ಗ್ರೇಪ್ ತಿಂತಾ ಇದ್ದಾರೆ. ಗ್ರೇಪ್. ಲಯನ್ ಹೆಂಗಿತ್ತು ಮಮ್ಮ? ಪ್ರಾಣಿಗಳಂದ್ರೆ ಏನು ಇಷ್ಟನೇ ಪಡ್ತಾಳೆ, ಬಟ್ ಬರ್ಡ್ಸ್ ತುಂಬ ಇಷ್ಟಪಡ್ತಾಳೆ. ತುಂಬ ಚೆನ್ನಾಗಿದೆ. ಎಲ್ಲನೂ ಏನು ಶೂಟ್ ಮಾಡೋಕ್ಕೆ ಹೋಗಿಲ್ಲ, ಸ್ವಲ್ಪ ಶೂಟ್ ಮಾಡಿಬಿಟ್ಟು ಗ್ರೇಪ್ಸ್ಗೆ ಕೀಪ್ ಕೊಡ್ತೀನಿ. ಓಕೆ, ಅವಳಿಗೆ ಗ್ರೇಪ್ಸ್ ಕೊಟ್ಬಿಟ್ಟು ಮತ್ತೆ ಸಿಗ್ತೀನಿ ನಾನು. ಅಯ್ಯ ಓಕೆ ಗೈಸ್, ಇವಾಗ ಫೈನಲಿ ಮನೆಗೆ ಹೋಗ್ತಾ ಇದ್ದೀವಿ. ಫುಲ್ ಟಯರ್ಡ್. ಎಷ್ಟು ಓಡಾಡ್ಸಿದ್ಲು ಅಂದರೆ ಪ್ಯಾಂಟಲೂನ್ಸಲ್ಲಿ ಓಡಾಡ್ಸಿದ್ದು ಏನೂ ಅಲ್ಲ, ಅಷ್ಟು ಓಡಾಡಿಸ್ಬಿಟ್ಲು. ಒಂದೇ ಒಂದು ಪ್ರಾಣಿನೂ ಸರಿಯಾಗಿ ನೋಡೋಕ್ಕೂ ಬಿಡಲಿಲ್ಲ. ನೋಡಿ ಅವ ಥರನೇ ಫುಲ್ಲು ನೋಡಿದ್ರೆ ಗೊತ್ತಾಗ್ಬಿಡುತ್ತೆ ಎಷ್ಟು ಟಯರ್ಡ್ ಆಗಿದ್ದೀವಿ ಅಂತ ನಮ್ಮದು. ಚಿನ್ನು ಬಾಬು 5 ಗಂಟೆಗೆ ಕ್ಲೋಸ್ ಇತ್ತು. ನಾವು ಬಂದಿದ್ದು 3 ಗಂಟೆಗೆ. ನಾವು 4:15 ಹೊರಗಡೆಗೆ ಬಂದು ಹೀಗೆ ಇಲ್ಲಿ ಕೂತ್ಕೊಂಡು ಸ್ವಲ್ಪ ಟೀ ಕುಡಿದು ಇವಾಗ ಹೊರಟಿದ್ದೀವಿ. ಇವಾಗ 5 ಗಂಟೆ ಆಗಿರ್ಬೇಕಾ? 6 ನಾವು 4:30 ಎಲ್ಲ ಹೊರಗೆ ಬಂದಿದ್ದು. 5:30 ಇದು 6 o'clock ಲಾಸ್ಟ್. 5 o'clock ಎಂಟ್ರೆನ್ಸ್ ಬಂತಾ? 6 o'clock ಓಕೆ 5 o'clock ಎಂಟ್ರೆನ್ಸ್ ಲಾಸ್ಟ್. ನಾವು 6 o'clockಗೆ ಎಕ್ಸಿಟ್ ಆಗಬೇಕಿತ್ತು. ಬಟ್ ಇನ್ನೂ ಹಾಫ್ ಆನ್ ಅವರ್ ಟೈಮ್ ಇತ್ತು. ಬಟ್ ಆದರೂ ನಾವು ಅಲ್ಲಿ ಹೊರಗಡೆ ಬಂದರೆ ಸಾಕಪ್ಪ ಅನಿಸ್ಬಿಟ್ಟಿತ್ತು. ಅಷ್ಟು ಓಡಾಡಿಸ್ಬಿಟ್ಲು. ಒಂದೇ ಒಂದು ಕಡೆನೇ ಎತ್ಕೊಂಡ್ರು. ಫುಲ್ಲು ಜಂಪು ಹಂಗೆ 1-2 ಕ್ಲಿಪ್. ಹಾಂ, ಯಾರಾದರೂ ಹೋದರೂ ಅಷ್ಟೇ ನೀರು ತೊಗೊಂಡು ಹೋಗಿ. ಸಾರಿ, ಗಾಡಿ ಸೌಂಡ್. ಅಕಸ್ಮಾತಾಗಿ ನೀವು ಹೋದರೆ ಕ್ರೌಡ್ ಅಂತೂ ಇದೆ. ನಾವು ಕ್ರೌಡ್ ಇಲ್ಲ ಅಂತ ಅಂದ್ಕೊಂಡ್ವಿ, ಬಟ್ ಕ್ರೌಡ್ ಅಂತೂ ನಾರ್ಮಲ್ ಹೇಗಿರುತ್ತೋ ಹಾಗೇ ಇದೆ. ಕೋವಿಡಿಂದ ಏನೂ ಕಮ್ಮಿ ಏನಿಲ್ಲ. ಸಫಾರಿ ನಾರ್ಮಲ್ ಇದು AC ಮತ್ತು ನಾನ್ AC ಬಸ್ ಎಲ್ಲ ಓಪನ್ ಇದೆ. ನಾವು ಆ್ಯಕ್ಚುಲಿ ತಪ್ಪು ಮಾಡಿದ್ವಿ. ಒಂದು ಗಾಡಿ ಬರುತ್ತೆ ಒಳಗಡೆ ಓಡಾಡೋದು, ಅವರು ಒಂದೊಂದು ಸೆಕೆಂಡ್ಗೆ ನಿಲ್ಲಿಸಿ ಕರ್ಕೊಂಡು ಹೋಗ್ಬಿಡ್ತಾರೆ. ಸೊ ಹಾಗಾಗಿ ಅದನ್ನು ತೊಗೊಳ್ಳಿಲ್ಲ. ಬಟ್ ಸಿಯುಗೋಸ್ಕರ ತೊಗೊಂಡಿದ್ರೆ ಬೆಟರ್ ಇತ್ತು ಅನ್ನಿಸ್ತು.
ಮಕ್ಕಳಿದ್ರೆ ಆ ಥರ ಗಾಡಿ ತೊಗೊಂಡು ಹೋಗಿ 100 ರೂಪೀಸ್ ಎಕ್ಸ್ಟ್ರಾ ಅಷ್ಟೇ. ಬಟ್ ಎಸ್ 2 ಬಾಟ್ಲಾದರೂ ಮಿನಿಮಮ್ 2 ಬಾಟ್ಲಾದರೂ ನೀರು ಇಟ್ಕೊಂಡು ಹೋಗಿ ನಾವು 3 ಬಾಟ್ಲ್ ಖಾಲಿ ಮಾಡಿದ್ವಿ ಇವಾಗ. ಆದರೂ ಮತ್ತು ಇವಾಗ ನೀರು ತೊಗೋಬೇಕು, ಅಷ್ಟು ನೀರು ಬೇಕು ಅನ್ನಿಸ್ತಾ ಇದೆ. ಯಾಕಂದರೆ ಅಪ್ಸ್ ಆ್ಯಂಡ್ ಡೌನ್ ಓಡಾಡಿ ತುಂಬ ಸುಸ್ತಾಗ್ಬಿಡುತ್ತೆ. ಸ್ಮಾಲ್ ಜಾಗ ಇಲ್ವಲ್ಲ, ತುಂಬ ಓಡಾಡಬೇಕು. ಹಾಗಾಗಿ ನೀರು ಮಾತ್ರ ಕ್ಯಾರಿ ಮಾಡಿ ತಣ್ಣಗಿರುವಂಥ ನೀರು, ಸ್ಪೆಷಲಿ ಈ ಬಿಸಿಲಲ್ಲಂತೂ ಫುಲ್ಲು ಬಾಡಿ ಡಿಹೈಡ್ರೇಷನ್ ಆಗಿಬಿಡತ್ತೆ. ಸೊ ಮಸ್ಟ್ ನೀರು. ಆಮೇಲೆ ಏನಾನ ಸ್ವಲ್ಪ ತಿನ್ನೋಕ್ಕೆ ಸ್ನ್ಯಾಕ್ಸ್ ಆ ಥರ ಇಟ್ಕೊಂಡ್ರೂ ಪರವಾಗಿಲ್ಲ, ಒಳಗಡೆ ಏನೂ ಸಿಕ್ಕಲ್ಲ. ಹಾಗೆ ಇನ್ನೊಂದೇನೆಂದರೆ ಮಕ್ಳು ಯಾರನ್ನು ಇದ್ರೂ ಅಷ್ಟೇ ಹುಷಾರಾಗಿ ಹೋಗಿ ಕರ್ಕೊಂಡು ಹೋಗಿ. ಬಟ್ ಪ್ರಾಣಿಗಳಿಗೇನು ತಿನ್ಸೋಕ್ಕೆ ಹೋಗಬಾರ್ದು. ಬಟ್ ಒಂದು ಸ್ವಲ್ಪ ಬೇಜಾರಾಗುತ್ತೆ. ಬರ್ಡ್ಸ್ ಎಲ್ಲ ಸ್ಪೆಷಲಿ ಬ್ಯೂಟಿಫುಲ್ ಬರ್ಡ್ಸ್ ಎಲ್ಲ ನೋಡ್ಬಿಟ್ಟು ನಂಗೆ ತುಂಬ ಬೇಜಾರಾಯಿತು. ಪಾಪ ಅದನ್ನೆಲ್ಲ ಹಾಕಿ ನಮ್ಮದು ಸ್ಟಾರ್ಟಿಂಗ್ ಕೋವಿಡ್ ಸಿಚುವೇಶನ್ ಯಾವ ಥರ ಇತ್ತು ಅದೆಲ್ಲ ನೆನಪಾಗ್ಬಿಡ್ತು. ಪಾಪ ಅಲ್ವಾ, ಏನಕ್ಕೆ ಅಷ್ಟು ಕಟ್ ಹಾಕ್ತಾರೆ ಅನಿಸುತ್ತೆ. ಬಟ್ ಓಕೆ, ಬಟ್ ಚೆನ್ನಾಗಿತ್ತು. ಇನ್ನೊಂದು ಸ್ವಲ್ಪ ದೊಡ್ಡೋಳಾದರೆ ಇನ್ನೂ ಇಂಟ್ರೆಸ್ಟಿಂಗ್ ಆಗಿ ನೋಡ್ತಾಳೆ ಅನಿಸುತ್ತೆ. ಓಕೆ, ಇವಾಗ ಮನೆಗೆ ಹೋಗೋಣ. ಮನೆಗೆ ಹೋಗ್ಬಿಟ್ಟು ನೋಡೋಣ ನೆಕ್ಸ್ಟು ಏನು ಪ್ಲ್ಯಾನ್ಸ್ ಅಂತ. ಅಯ್ಯ ಬಿದ್ದಾಯ್ತಾ? ಕೊಡ್ತೀನಿ ಅದು ಒಂದು ನಿಮಿಷ. ಬಾಟ್ಲ್ ಬೇಯಿಸ್ಬಿಟ್ಟಿದ್ದಾರೆ. ಮಮ್ಮ ಗಿಮೇನೆ ಬಾಟಲ್ ತಗೋ, ಬಾಟಲ್ ಕೊಡು. ಆಟೋ ಆಯ್ತು ಅಷ್ಟೇ. ಓಕೆ ಗೈಸ್, ಮತ್ತೆ ನಾವು ನಿನ್ನೆ ಪ್ಲೇಸ್ಗೆ ಬಂದಿದ್ದೀವಿ, ಕಸ್ತೂರಿ ನಗರ್. ಇಲ್ಲಿ ನೋಡಿ ಏನು ಮಾಡ್ತಿದ್ದಾನೆ ಅಂತ. ಮಧ್ಯಾಹ್ನ ಏನಾಯಿತು ಅಂದರೆ ಮೇಲಿನ ಬಿರಿಯಾನಿ ಕ್ವಾಂಟಿಟಿ ತುಂಬ ಜಾಸ್ತಿ ಇತ್ತು. ಸೊ ಹಾಗಾಗಿ 3/4 ಭಾಗ ಒಂದು ಬಿರಿಯಾನಿ ರೈಸ್ ಅಂತ ತೊಗೊಂಡಿದ್ವಿ. ಮತ್ತೆ ಬಿಸಾಕಿದ್ರೆ ಕೊಡ್ತೀನಿ ಒಂದು ನಿಮಿಷ. ಸೊ ಅದನ್ನ ಪಾರ್ಸಲ್ ತೊಗೊಂಡಿದ್ದೀವಿ. ಅದು ಇಬ್ರಿಗೂ ಡೆಫಿನೆಟ್ಲಿ ಅದು ಸಾಲಲ್ಲ. ಹಾಗಾಗಿ ಇಲ್ಲೇ ಒಂದಿಷ್ಟು ಏನ ಚಾಟ್ಸ್ ಗಿಟ್ಸ್ ತಿಂದ್ಕೊಂಡು ಲೈಟಾಗಿ ತಿಂದ್ಕೊಂಡು ಮನೆಗೆ ಹೋಗಿ ಮಿಕ್ಕಿದ್ದನ್ನು ಖಾಲಿ ಮಾಡೋಣ ಅಂತ ಮತ್ತೆ ನಾವಿಲ್ಲಿ ಹಾಲ್ಟ್ ಮಾಡಿದ್ವಿ. ಅಯ್ಯ ಬಿತ್ತು ಅನ್ನು ಇಲ್ಲಿ ನೋಡೋ, ಬಿತ್ತು ಬಿಕ್ಕು ಅಲ್ಲ, ಬಿತ್ತು. ಓಕೆ, ತಿನ್ಕೊಂಡು ಹೋಗೋಣ.